ಹನುಮ ಜಯಂತಿಯ ಪ್ರಯುಕ್ತ ಅಂಜನಿ ಸುತ ಫೌಂಡೇಶನ್ ಅಧ್ಯಕ್ಷ ಪ್ರದೀಪ್ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಅಂಜನಾ ರೆಡ್ಡಿ ಅವರು ಕೂಡ ಇದ್ದಾರೆ. ಅವರ ನೇತೃತ್ವ ಹನುಮಾನಿಗೆ ಒಂದು ಪಂಜುರ್ಲಿ ದೈವದ ಅಲಂಕಾರವನ್ನು ಮಾಡಿದಂತಹ ಘಟನೆ ಇದೆ. ಕೋಲಾರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೊಟ್ಕಲ್ ಗ್ರಾಮದ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವಂತಹ ವೀರಪಲ್ಲಿ ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ನಡೆದಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಈ ಒಂದು ದೇವಸ್ಥಾನದಲ್ಲಿ ಆಂಜನೇಯನ ಜಯಂತಿಯಂದು ಅಥವಾ ಹನುಮ ಜಯಂತಿಯಂದು ಈ ಒಂದು 3ನೇ ದಿನ ನಡೆಯುತ್ತೆ. ಈ ಒಂದು ಅಭಿಯಾನದಲ್ಲಿ ಏನಿದೆ, ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿತ್ತು ಮತ್ತು ಅದರ ಜೊತೆಗೆ ವಿಶೇಷವಾದ ಪೂಜೆಗಳು ಕೂಡ ನೆರವೇರಿದೆ. ಅಲ್ಲಿ ಹನುಮನಿಗೆ ಪಂಜುರ್ಲಿ ದೈವದ ಒಂದು ವೇಷವನ್ನು ಹಾಕಲಾಗಿತ್ತು. ಅಲ್ಲಿಗೆ ಬಂದಂತಹ ಹನುಮ ಭಕ್ತಾದಿಗಳೆಲ್ಲರೂ ಕೂಡ ಹೋಮ ಹವನ ಪೂಜೆಗಳನ್ನು ನೆರವೇರಿಸಿದ್ದಾರೆ, ಹನುಮನಿಗೆ ನಮಿಸಿದ್ದಾರೆ. ಇದೇ ವಿಚಾರವಾಗಿ ಅಭಿಷೇಕ ಕೂಡ ಹಲವಾರು ಭಕ್ತರು ಕೂಡ ಅಲ್ಲಿಗೆ ಬಂದಂಥವರು ಮಾಡಿಸಿದ್ರು. ಮತ್ತು ಈ ಒಂದು ದೇವಸ್ಥಾನದಲ್ಲಿ ಸಾಕಷ್ಟು ಭಕ್ತರಿದೆ. ಪ್ರತಿ ವರ್ಷ ಕೂಡ ನಡೆಯುವಂತಹ ಈ ಒಂದು ವಿಶೇಷ ಅಲಂಕಾರ ಪೂಜೆಯಲ್ಲಿ ಕೂಡ ಸಹಸ್ರಾರು ಭಕ್ತರು ಭಾಗಿಯಾಗ್ತಾರೆ ಅಂತ ಅಲ್ಲಿರುವಂತಹ ಗ್ರಾಮಸ್ಥರು ಹೇಳಿರುವಂಥದ್ದು. ವಿಶೇಷವಾದ ಅಲಂಕಾರಗಳು, ಸೇವೆಗಳು ವೀರಪಲ್ಲಿ ಗ್ರಾಮದಲ್ಲಿ ನೆಲೆಸುವಂತಹ ಅಭಯಾಂಜನೇಯ ಸ್ವಾಮಿಗೆ ವಿಶೇಷವಾದ ಕರ್ನಾಟಕದ ಪ್ರಸಿದ್ಧವಾಗಿರುವಂಥ ಪಂಜುರ್ಲಿ ಅಲಂಕಾರವನ್ನು ನೆರವೇರಿಸಿದ್ವಿ. ವಿಶೇಷವಾಗಿ ಬೆಳಗಿನ ಜಾವದಿಂದ ಸುಪ್ರಭಾತ ಸೇವೆಯೊಂದಿಗೆ ಗಣಪತಿ ಪೂಜೆ, ಪುಣ್ಯಾಹರಾಧನಾ, ನವಗ್ರಹ ಪೂಜೆಗಳು, ವಿಶೇಷವಾಗಿ ಸರ್ಪಾರಾಧನಾ, ಅಭಯಾಂಜನೇಯ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಪೂಜೆಗಳು, ಹೂವಿನ ಅಲಂಕಾರದ ಪಂಜುರ್ಲಿ ಅಲಂಕಾರವನ್ನು ನೆರವೇರಿಸಿದ್ವಿ. ಎಲ್ಲ ಭಕ್ತಾದಿಗಳು ಸಹಿತ ದೇವರ ದರ್ಶನವನ್ನು ತಗೊಳಿದ್ರೆ ಎಲ್ಲ ನಾಡಿನ ಎಲ್ಲ ಸಮಸ್ತ ಭಕ್ತಾದಿಗಳು ಸಹಿತ ಅಭಯಾಂಜನೇಯ ಸ್ವಾಮಿಯ ಸೇವೆಯಲ್ಲಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಅಂಜನಿ ಸುತ ಫೌಂಡೇಶನ್ ವತಿಯಿಂದ ಈ ವರ್ಷ ವಿಜೃಂಭಣೆಯಿಂದ ಹನುಮ ಜಯಂತಿ ನೆರವೇರಿಸಲಾಗಿದೆ. ಅದೇ ಕ್ಷಣದಲ್ಲಿ ಈಗ ನೂತನವಾಗಿ 2026 ಕ್ಯಾಲೆಂಡರ್ ಹನುಮ ಜಯಂತಿ ಪ್ರಯುಕ್ತ ವಿಶೇಷವಾದ ಅಲಂಕಾರಗಳು, ಸೇವೆಗಳು ವೀರಪಲ್ಲಿ ಗ್ರಾಮದಲ್ಲಿ ನೆಲೆಸುವಂತಹ ಅಭಯಾಂಜನೇಯ ಸ್ವಾಮಿಗೆ ವಿಶೇಷವಾದ ಕರ್ನಾಟಕದ ಪ್ರಸಿದ್ಧವಾಗಿರುವಂಥ ಪಂಜುರ್ಲಿ ಅಲಂಕಾರವನ್ನು ನೆರವೇರಿಸಿದ್ವಿ. ವಿಶೇಷವಾಗಿ ಬೆಳಗಿನ ಜಾವದಿಂದ ಸುಪ್ರಭಾತ ಸೇವೆಯೊಂದಿಗೆ ಗಣಪತಿ ಪೂಜೆ, ಪುಣ್ಯಾಹರಾಧನಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.